ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೃಹ ಸಂಗಾತಿಗೆ. ಯಾರೆಲ್ಲ ವೀಡಿಯೋಸ್ಗಳನ್ನ ನೋಡ್ತಿದ್ದೀರೋ ಆದಷ್ಟು ಬೇಗ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂದರೆ, ನಿಮ್ಮ ಕೈಯಲ್ಲಿ ಹಣ ಉಳಿಯುತ್ತಿಲ್ಲದೆ ಲಕ್ಷ್ಮೀ ದೇವಿ ಅನುಗ್ರಹಕ್ಕೆ ನೀವು ಪಾತ್ರರಾಗಬೇಕೆ, ಲಕ್ಷ್ಮೀ ದೇವಿ ಅನುಗ್ರಹ ನಿಮಗೆ ಸಿಗಬೇಕೆಂದರೆ ಈ ಕೆಲವು ಟಿಪ್ಸ್ಗಳನ್ನು ಪಾಲಿಸಿ. ಸಾಕ್ಷಾತ್ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮೊಂದಿಗೆ ನಿಮ್ಮ ಮನೆಯಲ್ಲಿ ಸದಾ ನೆಲೆಸಿರ್ತಾಳೆ ಅಂತ ಹೇಳಲಾಗಿದೆ. ಶಾಸ್ತ್ರ ಪುರಾಣದಲ್ಲಿ ವಾಸ್ತು ಪ್ರಕಾರ ಈ ಎಲ್ಲ ಟಿಪ್ಸ್ಗಳನ್ನು ನೀವು ಪಾಲಿಸುತ್ತಾ ಹೋದರೆ ಸಾಕ್ಷಾತ್ ಲಕ್ಷ್ಮಿಯೇ ನಿಮಗೆ ಉಳಿಯುತ್ತಾಳೆ. ನೀವು ಶ್ರದ್ಧಾ ಭಕ್ತಿಯಿಂದ ಅವಳನ್ನು ಆರಾಧಿಸಿದರೆ ಅವಳು ಕೊಡುತ್ತಾ ಬರುತ್ತಾಳೆ ಎಂಬುವ ನಂಬಿಕೆ ಇದೆ. ದುಡಿದ ಹಣ ಉಳಿಯಬೇಕು ಎಂಬುದೇ ನಮ್ಮೆಲ್ಲರ ಪ್ರಯತ್ನ ಆಗಿದೆ. ಆಶಯ ಎಲ್ಲವೂ ಆಗಿರುತ್ತದೆ. ಆದರೆ ಹಲವು ಸಲ ಅದು ಸಾಧ್ಯವಾಗುವುದಿಲ್ಲ. ಹಣ ಉಳಿಸಲು ಸಾಧ್ಯವಾಗುವುದಿಲ್ಲ ಅಂದರೆ ಅದಕ್ಕೆ ದೇವತೆ ಲಕ್ಷ್ಮೀ ಕುಬೇರರ ಅನುಗ್ರಹ ಬೇಕಾಗುತ್ತೆ ಅಂತ ಹೇಳಲಾಗಿದೆ. ಇಲ್ಲದಿರುವುದು ಕಾರಣ ಎಂಬುದು ನಂಬಿಕೆ ಇರುವವರ ಮಾತು. ಆ ನಂಬಿಕೆ ಇರಬಹುದು, ಇಲ್ಲದಿರಬಹುದು. ಆದರೆ ಯಾರು ನಂಬುತ್ತಾರೋ ಅವರು ವಿಚಾರದಲ್ಲಿ ಕೆಲ ಸಲಹೆಗಳನ್ನು ನೀಡೋಣ ಬನ್ನಿ. ಅವರು ಹೇಳುವ ಈ ಸಲಹೆಗಳನ್ನು ಪಾಲಿಸಿದರೆ ಹಣಕಾಸು ಉಳಿಯುತ್ತದೆ ಎಂದು ಹೇಳಲಾಗಿದೆ. ಆರ್ಥಿಕವಾಗಿ ಸದೃಢವಾಗಿ ಇತ್ಯಾದಿ ಮಾತುಗಳನ್ನು ಆಡುತ್ತಾರೆ. ಹಾಗಾದರೆ ಆ ಸಲಹೆಗಳು ಏನು, ಅವುಗಳು ತಿಳಿದುಕೊಳ್ಳುವುದು ಹೇಗೆ ಎಂಬುದನ್ನಾಗಿ ನೋಡೋಣ. ಮೊದಲಿಗೆ ಹೇಳುತ್ತೇವೆ ಏನೆಂದರೆ, ಇದು ನಂಬಿಕೆ ಮಾತು. ನಂಬಿದರೆ ನಂಬಬಹುದು, ಇಲ್ಲಂದರೆ ಇಲ್ಲ. ಹಾಗಾಗಿ ಪಾಲಿಸುತ್ತಾ ಬಂದರೆ ಯಾವುದೇ ಕಾರಣಕ್ಕೂ ಮೋಸವಿಲ್ಲವೆಂಬುದು ಶಾಸ್ತ್ರದಲ್ಲಿದೆ. ದಕ್ಷಿಣ ಗೋಡೆಗೆ ನೀವು ಲಾಕರ್ ಅಥವಾ ಕಬೋರ್ಡ್ ಇಡಬೇಕು. ಹಾಗೆ ದಕ್ಷಿಣ ಗೋಡೆಗೆ ಲಾಕರ್ ಅಥವಾ ಕಬೋರ್ಡ್ ಇಡುವುದರಿಂದ ಅತ್ಯಂತ ತುಂಬಾ ಲಾಭ ಅಂತ ಹೇಳಲಾಗಿದೆ. ಹಣದ ಲಾಕರ್ ಅಥವಾ ಹಣ ಇರುವ ಕಬೋರ್ಡನ್ನು ದಕ್ಷಿಣ ಅಥವಾ ನೈಋತ್ಯದ ಗೋಡೆಗೆ ಇಡಬೇಕು. ಆ ಗೋಡೆಗೆ ಇಟ್ಟಿದರೆ ಸಾಕಷ್ಟು ಧನ ಲಾಭ ಬರುತ್ತೆ ಅಂತ ಹೇಳಲಾಗಿದೆ. ಆ ಲಾಕರ್ ಅಥವಾ ಕಬೋರ್ಡಿನ ಬಾಗಿಲು ತೆರೆದರೆ ಅದು ಉತ್ತರಕ್ಕೆ ತೆಗೆದುಕೊಳ್ಳಬೇಕು. ಏಕೆಂದರೆ ಉತ್ತರ ದಿಕ್ಕು ಸಾಕ್ಷಾತ್ ಕುಬೇರ ದಿಕ್ಕು ಅಂತ ಹೇಳಲಾಗಿದೆ. ಉತ್ತರ ದಿಕ್ಕಿನಿಂದ ಕುಬೇರನ ದಿಕ್ಕು. ಹೀಗೆ ಮಾಡುವುದರಿಂದ ಪದೇ ಪದೇ ಹಣವಿರುವ ಸ್ಥಳ ತುಂಬಿರುತ್ತೆ ಅಂತ ಹೇಳಲಾಗಿದೆ. ಲಾಕರ್ನ ಎದುರಿಗೆ ಕನ್ನಡಿಯೊಂದಿಗೆ ಇಡಬೇಕು. ಲಾಕರ್ ಒಳಗಿನ ನಗದು, ಚಿನ್ನ ಅಥವಾ ಬೆಲೆ ಬಾಳುವ ಯಾವುದೇ ವಸ್ತುವಿನ ಪ್ರತಿಫಲನ ಕನ್ನಡಿಯಲ್ಲಿ ಆಗಬೇಕು. ಕನ್ನಡಿಯಲ್ಲಿ ಲಾಕರಿನ ಪ್ರತಿಬಿಂಬ ಕಾಣುತ್ತಾ ಇರಬೇಕು. ತದನಂತರ ತಪ್ಪು ದಾರಿಯಲ್ಲಿ ದುಡಿದ ಹಣ ಯಾವತ್ತೂ ಒಳ್ಳೆಯದಾಗುವುದಿಲ್ಲ ಎಂಬುದು ಇದೆ. ಯಾವುದನ್ನು ಪುಕ್ಕಟೆ ಸಿಗಬಾರದು ಎಂಬುದು ಶಾಸ್ತ್ರದಲ್ಲಿದೆ. ಯಾವುದೇ ಸೇವೆಯನ್ನು ಉಚಿತವಾಗಿ ಮಾಡಬಾರದು. ಸಣ್ಣ ಪ್ರಮಾಣದಲ್ಲಾದರೂ ಮಾಡಿದ ಸೇವೆಗೆ ಹಣ ಪಡೆದುಕೊಳ್ಳಬೇಕು. ಇನ್ನು ತಪ್ಪು ದಾರಿಯಲ್ಲಿ ದುಡಿದ ಹಣ ಉಳಿಯುವುದಿಲ್ಲ. ಆದ್ದರಿಂದ ಯಾವುದೇ ತಪ್ಪು ವ್ಯವಹಾರ ಮಾಡಬಾರದು. ಪ್ರತಿ ತಿಂಗಳು ಸಹ ದುಡಿಮೆಯಲ್ಲಿ ಒಂದಿಷ್ಟು ಹಣ ದಾನ ಮಾಡಬೇಕು. ಇದರಿಂದ ಲಕ್ಷ್ಮಿ ಅನುಗ್ರಹ ಸಂತೃಪ್ತಳಾಗುತ್ತಾಳೆ. ತದನಂತರ ಕೇಸರಿ ಬಣ್ಣ ತಿಲಕವನ್ನು ಇಡಬೇಕು. ಮನೆಯಲ್ಲಿ ಹೆಣ್ಣು ಮಕ್ಕಳು ಲಕ್ಷ್ಮಿ ಸಮಾಧಾನರಾಗಿದ್ದರೆ ಅವರನ್ನು ಗೌರವಿಸಬೇಕು. ಅವರ ಮನೆಯಲ್ಲಿ ಕೆಂಪು ಬಣ್ಣದ ಬಟ್ಟೆಯನ್ನು ಕುಬೇರ ಯಂತ್ರ ಇಟ್ಟು ನಿತ್ಯ ಪೂಜಿಸಬೇಕು. ಮನೆಯಲ್ಲಿ ತುಳಸಿ ಗಿಡ ನೆಟ್ಟು ಪ್ರತಿ ಸಂಜೆ ಮಣ್ಣಿನ ಹಣತೆಯ ತುಪ್ಪದ ದೀಪ ಹಚ್ಚಬೇಕು. ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡಿದರೆ ಲಕ್ಷ್ಮೀ ಅನುಗ್ರಹ ಉತ್ತಮವಾಗಿರುತ್ತದೆ. ಮುರಿದ ಪಾತ್ರೆಗಳನ್ನು ಮನೆಯಲ್ಲಿ ಬಳಸಬೇಡಿ. ಪ್ರತಿ ಶುಕ್ರವಾರ ದಕ್ಷಿಣ ದಿಕ್ಕಿನಲ್ಲಿ ತೆರೆದ ಸ್ಥಳದಲ್ಲಿ ಮಹಾವಿಷ್ಣುವಿಗಾಗಿ ನೀರನ್ನು ಇಡಬೇಕು. ಪ್ರತಿದಿನ ಸ್ನಾನದ ನಂತರ ಲಕ್ಷ್ಮೀ ದೇವಿಗೆ ನಮಸ್ಕರಿಸಿ ಹಣೆಗೆ ಕೇಸರಿ ಬಣ್ಣ ತಿಲಕ ಇಟ್ಟರೆ ತುಂಬಾ ಶುಭ ಲಾಭ, ಶುಭ ಫಲ ಸಿಗುತ್ತೆ ಅಂತ ಹೇಳಲಾಗಿದೆ. ಗೋವಿಗೆ ಹಸಿರು ಮೇವು ನೀಡಬೇಕು. ಹಸಿರು ಮೇವು, ಸಿಹಿ ಪದಾರ್ಥ ಅಥವಾ ಬಾಳೆಹಣ್ಣು ಅಥವಾ ಯಾವುದಾದರೂ ಹಣ್ಣುಗಳನ್ನು ಹೋಗಿ ಗೋವಿಗೆ ತಿನ್ನಿಸುವುದರಿಂದ ಮುಕ್ಕೋಟಿಗಳು ದೇವರ ಆಶೀರ್ವಾದ ದೊರೆಯುತ್ತೆ ಅಂತ ಹೇಳಲಾಗಿದೆ. ಮನೆಯ ಯಜಮಾನಿಯಾದವನು ಪ್ರತಿದಿನ ಬೆಳಗ್ಗೆ 1 ಲೋಟದ ತುಂಬ ನೀರನ್ನು ಮನೆಯ ಹೊಸ್ತಿಲಿನ ಆಚೆಗೆ ಚೆಲ್ಲಬೇಕು. ಇದರಿಂದ ಮನೆಯೊಳಗೆ ಸಂಪತ್ತಿನ ಪ್ರವೇಶ ಅನುಕೂಲ ಆಗುತ್ತದೆ. ಇನ್ನು ಆರ್ಥಿಕ ಸಮಸ್ಯೆಗಳು ಕಾಡುತ್ತಿದ್ದರೆ ಹಸಿವಿಗೆ ಹಸಿರು ಹುಲ್ಲಿನ ಮೇವನ್ನು ನೀಡಬೇಕು. ತಿಂಗಳ ಯಾವುದೇ ಶುಕ್ರವಾರದಂದು 3 ಅವಿವಾಹಿತ ಹೆಣ್ಣು ಮಕ್ಕಳಿಗೆ ಖೀರು ನೀಡಬೇಕು.
ಜೊತೆಗೆ ಹಳದಿ ಬಣ್ಣದ ವಸ್ತ್ರ, ಸ್ವಲ್ಪ ಹಣನ ದಾನ ಮಾಡಿದರೆ ತುಂಬಾ ಉತ್ತಮ ಅಂತ ಹೇಳಲಾಗಿದೆ. ಹೀಗೆ ಮಾಡುವುದರಿಂದ ಲಕ್ಷ್ಮೀದೇವಿಯ ಅನುಗ್ರಹವಾಗುತ್ತದೆ. ಲಕ್ಷ್ಮೀ ಕಟಾಕ್ಷ ನಿಮ್ಮೊಂದಿಗೆ ಇರುತ್ತೆ. ಲಕ್ಷ್ಮೀದೇವಿಯ ಕೃಪೆ, ಆಶೀರ್ವಾದ, ಆರೋಗ್ಯ, ಸಂಪತ್ತು, ಅಭಿವೃದ್ಧಿಯಾಗುತ್ತೆ ಎಂಬುದು ಶಾಸ್ತ್ರದಲ್ಲಿ ಇದೆ. ಲಕ್ಷ್ಮೀದೇವಿಯನ್ನು ಒಲಿಸಿಕೊಳ್ಳುವುದು ತುಂಬಾ ಸುಲಭವಾದ ವಿಷಯವಾಗಿದೆ. ಯಾವುದೇ ಕಷ್ಟಕರವಿಲ್ಲ. ಆಕೆಯನ್ನು ಶ್ರದ್ಧಾಭಕ್ತಿಯಿಂದ ಒಲಿಸಿಕೊಂಡರೆ ಸಾಕ್ಷಾತ್ ಲಕ್ಷ್ಮಿಯು ಒಲಿಯುತ್ತಾಳೆ, ನಿಮ್ಮೆಲ್ಲ ಸಮಸ್ಯೆಗೆ ಪರಿಹಾರ ನೀಡುತ್ತಾಳೆ ಎಂಬುದಾಗಿ ಹೇಳಲಾಗಿದೆ. ದಿನನಿತ್ಯ ಪಾಲಿಸಬೇಕಾದ ನಾವು ಇಷ್ಟೇ ಅಂಶಗಳು, ಯಾವುದೇ ಕಷ್ಟಕರವಿಲ್ಲದ ಅಂಶಗಳು. ದಿನನಿತ್ಯ ಪ್ರತಿ ಶುಕ್ರವಾರ ನೀವು ತುಪ್ಪದ ದೀಪವನ್ನು ಹಚ್ಚಿ ಲಕ್ಷ್ಮೀದೇವಿಗೆ ಶ್ರದ್ಧಾಭಕ್ತಿಯಿಂದ ಆಚರಿಸಿ ಪೂಜೆ ಪುನಸ್ಕಾರ ಮಾಡಿದರೆ ತಕ್ಷಣ ಫಲಿತಾಂಶ ಕೊಡದಿದ್ದರೂ ಪರವಾಗಿಲ್ಲ, ನಿಧಾನವಾಗಿ ಕೊಡುವುದು ಆಕೆಯ ಧರ್ಮವಾಗಿದೆ. ಬನ್ನಿ, ನಮ್ಮ ಚಾನಲ್ನಲ್ಲಿ ನಿಮಗೆ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ.